ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ನಟ ಅವರು ಇವಾಗ ಒಂದು ಕನಸಿನ ಅರಮನೆಯಲ್ಲಿ ಕಾಲಿಡ್ತಾ ಇದ್ದಾರೆ. ಅವರ ಒಂದು ಇಲ್ಲಿ ಎಷ್ಟೋ ಒಂದು ಗಂಡು ಮಕ್ಕಳಿಗೆ ಒಂದು ಆಸೆ ಇರ್ತದೆ. ಇಲ್ಲಿ ಮೊದಲನೇದಾಗಿ ಮನೆ ಕಟ್ಟಬೇಕು, ಆಮೇಲೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತಂದು ಎಲ್ಲರೂ ಒಂದು ಗಂಡು ಮಕ್ಕಳ ಒಂದು ಆಸೆಯಂತೆ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಅವರೊಂದು ಆಸೆ, ನಾ ಹೇಗಾದರೂ ಮಾಡಿ ನನ್ನ ಒಂದು ಸ್ವಂತ ಒಂದು ದುಡಿಮೆಯಲ್ಲಿ ಮನೆ ಕಟ್ಟಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತಂದು ಹೇಳಿದರು. ಆ ಒಂದು ಗಳಿಗೆ ಇವಾಗ ಫುಲ್ಫಿಲ್ ಆಗಿದೆ. ಇಲ್ಲಿ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಗಿಲ್ಲಿ ಅವರು ಮನೆ ಕಟ್ತಾ ಇದ್ರು. ಗಿಲ್ಲಿ ನಟ ಅವರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಮನೆ ಕಟ್ತಾ ಇದ್ರು. ಇಲ್ಲಿ ಹಣದ ಒಂದು ತೊಂದರೆಯಿಂದ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಅವರ ಅಪ್ಪನಿಗೂ ಕೂಡ ಹಾರ್ಟ್ನಲ್ಲಿ ಸಮಸ್ಯೆ ಇತ್ತು. ಅದಕ್ಕೆ ಆಪ್ರೇಷನ್ ಕೂಡ ಆಗಬೇಕು ಅಂತ ಡಾಕ್ಟರ್ಸ್ ಹೇಳಿದರು. ಅದಕ್ಕೋಸ್ಕರ ಮನೆ ಇನ್ನಾದರೂ ಕಟ್ಟಬೇಕು, ಇವಾಗ ಅಪ್ಪನ ಉಳಿಸ್ಬೇಕು ಅಂತಂದು ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಅವರು ಕಷ್ಟಪಟ್ಟು ದುಡಿದಂಥ ಹಣವನ್ನು ಇವಾಗ ಅವರ ಅಪ್ಪ ಅಮ್ಮನ ಒಂದು ಹಾಸ್ಪಿಟ್ಲಿಗೆ ಹಾಕಿದ್ರು. ಅವರಪ್ಪ ಇವಾಗ ಹುಷಾರಾಗಿದ್ದಾರೆ. ಬಿಗ್ ಬಾಸ್ ಕೂಡ ವಿನ್ ಆಗಿದ್ದಾರೆ. 50 ಲಕ್ಷ ರೂಪಾಯಿ ಕೂಡ ಬಂದಿದೆ. ಆದರೆ ಇಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 35 ಲಕ್ಷ ಗಿಲ್ಲಿ ನಟೋಗೆ ಬಂದಿದೆ. ಇನ್ನು ಇತ್ತೀಚಿನ ಒಂದು ದಿನಗಳಲ್ಲಿ ಗಿಲ್ಲಿಯ ಒಂದು ಕ್ರೇಜ್ ನೋಡಿದರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಗಿಲ್ಲಿಯ ಒಂದು ಕ್ರೇಜ್ ಇದೆ. ಇಡೀ ಕರ್ನಾಟಕ ಜನರೇ ಅಲ್ವಾ, ಬೇರೆ ದೇಶದಲ್ಲಿಯೂ ಕೂಡ ಗಿಲ್ಲಿಯ ಒಂದು ಹವಾ ಇದೆ. ಅಷ್ಟರ ಒಂದು ಮಟ್ಟಿಗೆ ಫೇಮಸ್ ಆದಂಥ ಗಿಲ್ಲಿ ನಟ ಅವರು ಇವಾಗ ಅವರ ಒಂದು ಡ್ರೀಮ್ ಕನಸಿನ ಒಂದು ದೊಡ್ಡ ಒಂದು ಬಿಗ್ಗೆಸ್ಟ್ ಮನೆಯನ್ನು ಕೂಡ ಪ್ರಾಪರ್ಟಿಯನ್ನು ಖರೀದಿ ಆಲ್ರೆಡಿ ಮಾಡಿದ್ರು. ಇವಾಗ ಮನೆ ಕಟ್ತಾ ಇದ್ದಾರೆ, ಲಕ್ಸುರಿ ಒಂದು ಮನೆಯನ್ನು ಕಟ್ತಾ ಇದ್ದಾರೆ. ಅವರ ಅಪ್ಪ ಅಮ್ಮ ಒಂದು ಕನಸಿನ ಆಸೆಯನ್ನು ಈಡೇರಿಸಿದ್ದಾರೆ. ಅವರು ಕೂಡ ಆಸೆ ಇತ್ತು. ಹಾಗೆ ಕಾವ್ಯಶ್ ಅವರು ಕೂಡ ಆ ಒಂದು ಮನೆ ಒಂದು ಅಂದರೆ ಮನೆ ಪೂಜೆಗೆ ಇಲ್ಲಿ ಕಾವ್ಯಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮನೆ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾವ್ಯಶ್ ಅವರಿಗೆ ಕಾಲ್ ಮಾಡಿ ಹೇಳಿದರು, ಏನೇ ಮಾಡಿದರೂ ಕೂಡ ಕಾವ್ಯಶ್ ಅವರು ಗಿಲ್ಲಿಗೆ ಕಾಲ್ ಮಾಡ್ತಾರೆ. ಗಿಲ್ಲಿಯವರು ಏನೇ ಒಂದು ಅವರ ಮನೆ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಹಂಚ್ಕೋಬೇಕು ಅಂದರೆ ಇಲ್ಲಿ ಗಿಲ್ಲಿಗೆ ಕಾಲ್ ಮಾಡಿ ಹೇಳ್ತಿದ್ರು. ಕೊನೆಗೂ ಇಲ್ಲಿ ಗಿಲ್ಲಿ ಕಾವ್ಯವರು ಮತ್ತೆ ಇಲ್ಲಿ ಬೆಸ್ಟ್ ಫ್ರೆಂಡ್ ಥರ ಇಲ್ಲಿ ಮೊದಲನೇದಾಗಿ ಹೇಗೆ ಮಾತಾಡ್ತಿದ್ರು ಹಾಗೆ ಡೈಲಿ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲಿ ಪ್ರೋಗ್ರಾಮ್ ಇದೆ ಏನು ಅಂತಂದು ಎಲ್ಲನೂ ಕೂಡ ಗಿಲ್ಲಿ ಮತ್ತು ಕಾವ್ಯವರು ಕೂಡ ಒಟ್ಟಿಗೆ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಗಿಲ್ಲಿ ಕಾವ್ಯವರು ಒಂದು ಪೇರ್ ಹೇಗಿದೆ, ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಡೀ ಕರ್ನಾಟಕ ಜನರೇ ಹೇಳ್ತಾ ಇದ್ದಾರೆ ಇಲ್ಲಿ ಹೇಗೆ ರಾಧಿಕಾ ಯಶ್ ಅವರು ಮದುವೆ ಆದರೂ ಕೂಡ, ಹಾಗೆ ವಿರಾಟ್ ಕೊಹ್ಲಿ ಅವರು ಹೇಗೆ ಒಂದು ಪ್ರೀತಿಯ ಒಂದು ಸಂಕೇತವಾದರೆ ಹೀಗೆ ಹಾಗೆ ಇಲ್ಲಿ ಗಿಲ್ಲಿ ಕಾವ್ಯವರು ಕೂಡ ಅಷ್ಟರ ಮಟ್ಟಿಗೆ ಇಲ್ಲಿ ಕ್ರೇಜ್ ಆಗ್ತಾ ಇದೆ. ಇಷ್ಟೊಂದು ಕ್ರೇಜ್ ಎಲ್ಲಿಯೂ ನೋಡಿಲ್ಲ. ಇಲ್ಲಿ ಬಿಗ್ ಒಂದು ಹ್ಯಾಟ್ಸಾಪ್ ಅಂತಲೇ ಹೇಳ್ಬೋದು. ಗಿಲ್ಲಿ ಕಾವ್ಯವರು ಮದುವೆ ಆದರೆ ಅಂದರೂ ಕೂಡ ಫುಲ್ ಅಭಿಮಾನಿಗಳು ಫುಲ್ ಖುಷಿ ಆಗ್ತದೆ. ಕಟ್ಟೋಟ್ ಮೇಲೆ ಕಟ್ಟೋಟ್ ಹಾಕ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿ ಕಾವ್ಯವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಕೂಡ ಇವಾಗ ಆದಷ್ಟು ಬೇಗನೆ ರಿಲೀಸ್ ಕೂಡ ಆಗುತ್ತೆ. ಆದರೆ ಬ್ಯುಸಿ ಪರ್ಸನ್ ಇರೋ ಕಾರಣ ಅವರು ಶೂಟ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಆದಷ್ಟು ಬೇಗನೆ ಗಿಲ್ಲಿ ಕಾವ್ಯವರು ಒಂದು ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರಲ್ಲಿ ಗಿಲ್ಲಿಯವರು ಇದ್ದಾರೆ, ಹೀರೋಯಿನ್ ಕ್ಯಾರೆಕ್ಟರಲ್ಲಿ ಕಾವ್ಯರು ಕೂಡ ಇದ್ದಾರೆ. ಧನುಷ್ ಮತ್ತು ಇಲ್ಲಿ ಸ್ಪಂದನ ಕೂಡ ಜೇನಿನ ಗೂಡು ಅಂತಂದು ಒಂದು ಸಿನಿಮಾ ಮಾಡಿದ್ದಾರೆ, ಅದನ್ನು ಕೂಡ ಹಿಟ್ ಆಗಲಿ. ಹಾಗೆ ಸೂರಜ್ ಮತ್ತು ರಾಶಿಕಾ ಅವರು ಒಂದು ಪೇರು ಕೂಡ ಕ್ಯೂಟ್ ಆಗಿದೆ. ಸೂರಜ್ ಕೂಡ ಇವಾಗ ಪವಿತ್ರ ಬಂಧನ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಗಿಲ್ಲಿ ಕಾವ್ಯವರು ಕೂಡ ಇವಾಗ ಒಂದು ಸಿನಿಮಾದಲ್ಲಿ ದೊಡ್ಡ ಒಂದು ಆಫರ್ ಕೂಡ ಗಿಲ್ಲಿಗೆ ಬಂದಿದೆ. ಆಲ್ರೆಡಿ ಜಿಮ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯವರು ಒಂದಾಗಲಿ, ಗುಡ್ ನ್ಯೂಸ್ ಕೊಡಲಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೂ ನಿಮ್ಮ ಒಂದು ಅನಿಸಿಕೆ ಯಾರು ಒಂದು ಬೆಸ್ಟ್ ಪೇರ್ ಅಂತ ಕಮೆಂಟ್ ಮಾಡಿ. ಇಲ್ಲಿ ಗಿಲ್ಲಿ ಕಾವ್ಯರ ಒಂದು ಪೇರ್ ಕ್ಯೂಟ್ ಇದೆಯಾ, ರಾಶಿಕಾ ಸೂರಜ್ ಅವ್ರದ್ದು ಒಂದು ಕ್ಯೂಟ್ ಪೇರ್ ಇದೆಯಾ ಅಂತಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.